ಇಷ್ಟು ನಾನು ಹೇಳ್ತೇನೆ ಅಂತಲೋ ಏನೋ ಗೊತ್ತಿಲ್ಲ. ಆಶ್ರಮಕ್ಕೆ ಬಂದ ಗಂಡಸರೆಲ್ಲ ಹೋಗಿ ಆಯ್ತು, ಉಳಿದವರು ಯಾರಿಲ್ಲ. ಮೊದಲೇನವರು ಕಾರ್ಯಾರ್ಥವಾಗಿ ಪಾತಾಳದ ಕಡೆ ಹೋಗಿದ್ದಾರೆ. ಈಗ ಉಳಿದವರು ಯಾರು ಅಂತ ನೋಡಿದ್ರೆ ಆಶ್ರಮದ ತುಂಬೆಲ್ಲ ಇದ್ದವರು ಹೆಂಗಸರಷ್ಟೇ. ಪ್ರತಿನಿತ್ಯ ಬರ್ತಾರೆ ಕುಮುದಾದೇವಿಯಾದ ನನ್ನಲ್ಲಿಗೆ ಪಾಠ ಕೇಳಬೇಕು ಪತಿವ್ರತಾ ಧರ್ಮದ್ದು ಅಂತ. ನನ್ನ ಹಾಗೆ ಪತಿವ್ರತೆಯಾಗಬೇಕೆನ್ನುವಂತ ಅಭಿಲಾಷೆಯನ್ನು ಇಟ್ಟುಕೊಂಡವರು ಪಾಪ. ಮನೆಯಲ್ಲಿ ಎಷ್ಟೆಷ್ಟು ಕಷ್ಟ ಇದೆಯೋ ಏನೋ, ಧರ್ಮದ ಚೌಕಟ್ಟಿನೊಳಗೆ ಬದುಕನ್ನು ಸಾಧಿಸಿ ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕೆನ್ನುವಂತ ಅಭಿಲಾಷೆಯಿಂದ ಬಂದಿರುವಂತಹ ಸ್ತ್ರೀಯರಿಗೆಲ್ಲ ಪ್ರತಿನಿತ್ಯ ಪಾತಿವ್ರತ್ಯದ ಪಾಠವನ್ನು ನಾನು ಮಾಡ್ತಾ ಇದ್ದವಳು. ಇವತ್ತು ಪಾಠ ಮಾಡುವುದಕ್ಕೆ ಗೊತ್ತಿದೆ ಮಾತ್ರ ಅಲ್ಲ, ಈಗ ಉಳಿದ ಸಮಯವೂ ಬೇರೆದಕ್ಕೆ ಕೊಡುವ ಹಾಗಿಲ್ಲ. ಯಾಕೆಂದ್ರೆ ನಮ್ಮನೆಯವರು ಆಶ್ರಮದಲ್ಲಿದ್ದರೆ ಅವರಿಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಡುವುದು ಸತ್ಯಾದ ನಮಗೆ ಧರ್ಮ ಇತ್ತು. ಈಗ ಅವರಿಲ್ಲದೆ ಇರುವುದರಿಂದ ಪಾಠ ಮಾಡುವುದಷ್ಟೇ ಕೆಲಸ ಆಗಿದೆ. ಹಾಗಾಗಿ ನೋಡಿ ಬಂದ ಹೆಣ್ಮಕ್ಳಿಗೆಲ್ಲ ಹೇಳುವುದು ನಾನು, ಮನುಷ್ಯನ ಬದುಕನ್ನು ಅದು ನಿಂತ ನೀರಲ್ಲ ಹರಿಯುವ ನದಿ ಅಂತ ಹೇಳಿದ್ದಾರೆ ತಿಳಿದವರು. ಯಾಕೆ ಹೇಳಿದ್ರು? ನದಿ ಹರಿತಾ ಹರಿತಾ ತಾನು ಹರಿದ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತದೆ ಮಾತ್ರ ಅಲ್ಲ, ತಾನೇ ಸ್ವಚ್ಛವಾಗಿ ನಿರ್ಮಲವಾಗಿ ತುಂಬು ತಿಳುಕುತ್ತಾ ತಾನು ಹರಿದ ಪ್ರದೇಶದಲ್ಲೆಲ್ಲ ಈ ಪ್ರಕೃತಿಯನ್ನು ಸಸ್ಯ ಶ್ಯಾಮಲೆಯಾಗಿಸಿ ಈ ಪರಿಸರದಲ್ಲಿರುವಂತಹ ವ್ಯಕ್ತಿಗಳಿಗೆಲ್ಲ ಸಂಪತ್ತು ಸಂತೋಷವನ್ನು ಕೊಡ್ತದೆ. ಹಾಗಿರ್ಬೇಕು ಮನುಷ್ಯನ ಬದುಕು ಸಹ, ಸ್ವಚ್ಛವಾಗಿರ್ಬೇಕು, ಶುಭ್ರವಾಗಿರ್ಬೇಕು, ಸಾರ್ಥಕವಾದ ಬದುಕಾಗಬೇಕು. ಆಗ್ಬೇಕು ಅಂತ ಆದ್ರೆ ಏನಾಗ್ಬೇಕು? ಧರ್ಮದ ಚೌಕಟ್ಟಿನೊಳಗಿರ್ಬೇಕು ಆ ಬದುಕು. ಮನುಷ್ಯನ ಬದುಕಿಗೊಂದು ಇತಿ ಮಿತಿ ಅಂತ ಇರ್ಬೇಕು. ಹೇಗೆ ಕೂತಕ್ಕೆ ಕಟ್ಟಿದ ಹಸು ಆ ಹಗ್ಗ ಎಲ್ಲಿಯವರೆಗೆ ಇರ್ತದೋ ಅಲ್ಲಿ ಮಾತ್ರ ಓಡಾಡಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತದೋ, ಮನುಷ್ಯ ಹಾಗೆ ಧರ್ಮದ ಚೌಕಟ್ಟಿನೊಳಗೆ ಬದುಕನ್ನು ಸಾಗಿಸಬೇಕು. ಹಾಗಿದ್ರೆ ಧರ್ಮ ಅಂದ್ರೆ ಏನದು? ಧರ್ಮ ಅಂದ್ರೆ ಅತ್ಯಂತ ಗಹನವಾದದ್ದು ಮಾತ್ರ ಅಲ್ಲ, ಅತ್ಯಂತ ಸೂಕ್ಷ್ಮವಾಗಿದ್ದು. ಧರ್ಮವನ್ನು ತಾವು ಧರಿಸಿಕೊಂಡು ಬದುಕಬೇಕು ಅಂತ ಆದ್ರೆ ಏನಾಗಬೇಕು? ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಶುಭ್ರವಾದ, ಸಾರ್ಥಕತೆಯನ್ನು ತಂದುಕೊಡುವ ಧರ್ಮವನ್ನು ತಾನು ಆಚರಣೆ ಮಾಡಬೇಕು. ನೋಡಿ, ಧರ್ಮ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ. ಅಪ್ಪನಿಗೊಂದು ಧರ್ಮ, ಮಗನಿಗೊಂದು ಧರ್ಮ, ಅಣ್ಣನಿಗೊಂದು ಧರ್ಮ, ತಮ್ಮನಿಗೊಂದು ಧರ್ಮ, ಅಕ್ಕನಿಗೊಂದು ಧರ್ಮ, ತಂಗಿಗೊಂದು ಧರ್ಮ ಮಾತ್ರ ಅಲ್ಲ, ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ಹಾಗೆ ಗಂಡನಿಗೊಂದು ಧರ್ಮ, ಹೆಂಡತಿಗೊಂದು ಧರ್ಮ. ಈಗ ಸಮಷ್ಟಿಯಾಗಿ ನೋಡಿದ್ರೆ ಮಾನವ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲ ವ್ಯಕ್ತಿಗಳಿಗೂ ಮಾನವ ಧರ್ಮವೇ ಸಮಷ್ಟಿಯದು. ಆದ್ರೆ ವ್ಯಕ್ತಿಯಾಗಿ ನೋಡಿದ್ರೆ ಪ್ರತ್ಯೇಕವಾಗಿ ಎಲ್ಲರಿಗೂ ಅವರವರದ್ದೇ ಆದಂತಹ ಧರ್ಮ ಇದೆ. ಹಾಗಾಗಿಯೇ ಹೆಣ್ಣಾದವಳಿಗೆ ಪಾತಿವ್ರತ್ಯ ಧರ್ಮ ಅಂತ ಹೇಳಿದ್ದಾರೆ. ಗಂಡನಲ್ಲದೆ ಉಳಿದ ಗಂಡಸರನ್ನು ನೋಡಕೂಡದು. ಗಂಡನು ಕೆಟ್ಟ ದೃಷ್ಟಿಯಂತೂ ಸಲ್ಲದೇ ಸಲ್ಲದು. ಆದುದರಿಂದಲೇ ತನ್ನ ಗಂಡನನ್ನು ಬಿಟ್ಟು ಉಳಿದ ಗಂಡಸರೆಲ್ಲ ಗಂಡಸರೇ ಅಲ್ಲ ಅಂತ ತಿಳ್ಕೊಳ್ಬೇಕು. ಗಂಡನಲ್ಲಿ ದೇವರನ್ನು ಕಾಣಬೇಕು, ಗಂಡನನ್ನೇ ದೇವರೆಂದು ತಿಳಿದುಕೊಳ್ಳಬೇಕು. ಹೀಗೆ ಗಂಡನ ಈ ಪೂರ್ಣ ಬದುಕಿಗೆ ಸಹಕಾರವನ್ನು ಕೊಡ್ತಾ ತಾನು ಎಲ್ಲಿಂದ ಬಂದಳೋ ಅಲ್ಲಿಗೆ ಹೋಗಿ ಸೇರ್ಬೇಕು. ನೋಡಿ, ಗಂಡ ಹೆಂಡತಿ ಒಟ್ಟಿಗೆ ಬದುಕ್ತಾರೆ, ಆದ್ರೆ ಎಲ್ಲಿವರೆಗೆ ಬದುಕು? ಧರ್ಮ, ಅರ್ಥ, ಕಾಮ ಮೂರರಲ್ಲಿ ಮಾತ್ರ.
ಮೋಕ್ಷ ಎನ್ನುವುದು ಗಂಡನಿಂದ ಹೆಂಡತಿಗೆ ಕೊಡಿಸುವುದಕ್ಕಾಗ್ತದ? ಇಲ್ಲ. ಸಿಗಬೇಕು ಅಂತ ಆದ್ರೆ ಅವಳೇ ಪಡ್ಕೊಳ್ಬೇಕು ಅಂತಾದ್ರೆ ಧರ್ಮಾಚರಣೆಯನ್ನು ಅವಳು ಮಾಡಬೇಕು. ಗಂಡನಲ್ಲಿ ದೇವರನ್ನು ಕಂಡು ಆಮೇಲೆ ಎಲ್ಲಿಂದ ಬಂದಳೋ ಅಲ್ಲಿಗೆ ಹೋಗ್ಬೇಕು. ಇಷ್ಟೆಲ್ಲ ಆಗ್ಬೇಕು ಅಂತ ಹೇಳಿ ಆದ್ರೆ ಬಹಳ ಉಂಟು ಅದು ಕಥೆ ಎಲ್ಲ. ಇವತ್ತಿಗೆ ಇಷ್ಟು ಪಾಠ ಸಾಕು, ಉಳಿದದ್ದನ್ನ ನಾಳೆ ಹೇಳ್ತೇನೆ ನಿಮ್ಗೆ ಅಂತ ಹೇಳಿ ಆಗಿದೆ. ಸ್ವಲ್ಪ ಹೊತ್ತು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತೇನೆ. ಇದೇನಿದು ಸುಖಿಯರೆಲ್ಲ ಮಬ್ಬೆ ಆಗ್ತಾ ಇದ್ದಾರೆ. ಅಮ್ಮ ಒಮ್ಮೆ ಕಣ್ಣು ತೆಗೆದು ನೋಡಿ ಅಂತ ಮಾತ್ರ ಅಲ್ಲ, ನನಗೂ ಯಾಕೋ ಮನಸ್ಸಿಗೆ ಹೀಗೆ ಅನ್ನಿಸ್ತಾ ಇದೆ. ಯಾರೋ ಒಬ್ಬ ಬಂದಿದ್ದಾನೆ, ಸಾಮಾನ್ಯ ಭಿಕ್ಷುಕ ಆಗಿರ್ಲಿಕ್ಕಿಲ್ಲ, ಬಂದವನೊಬ್ಬ ಅಸಾಮಾನ್ಯ ಶಕ್ತಿಯೇ ಇರಬೇಕು ಅಂತ ಯಾಕೆ ಅನ್ನಿಸ್ತದೋ ನನಗೆ ಗೊತ್ತಿಲ್ಲ. ಅಂತೂ ನನ್ನ ಮನಸ್ಸನ್ನೇ ಕಲಕ್ತಾ ಇದ್ದಾನೆ ತನ್ನ ಸ್ವರದಿಂದ. ಹಾಗಿದ್ರೆ ಬಂದವ ಯಾರಾಗಿರ್ಬಹುದು? ನೋಡೋಣ, ಕಣ್ಣು ತೆರೆಯುತ್ತೇನೆ, ನೋಡೋಣ. ಇವನೆಂತ ಮೋಹನಾಂಗನು, ಇವನೆಂತ ಮೋಹನಾಂಗನು, ಅಮ್ಮಮ್ಮ ಇವನೆಂತ ಮೋಹನಾಂಗನು, ತೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ, ತೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ಹಾಗೆ ತೊಟ್ಟಿಗ ಜಗತ್ತಿನಿಂದ ಕಾಣುವ, ಹಾಗೆ ತೊಟ್ಟಿಗ ಜಗತ್ತಿನಿಂದ ಕಾಣುವ. ಅಮ್ಮಮ್ಮ 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 ಇವನೆಂಥ ಮೋಗನಾಂಗನು,
ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಅಮ್ಮಮ್ಮ 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 ಇವನೆಂಥ ಮೋಗನಾಗನು ಅಯ್ಯಯ್ಯೋ, ನಾನು ಕಣ್ಣು ತೆರೆದಿದ್ದೇ ಒಳ್ಳೆಯದಾಯ್ತು. ಯಾವಾಗಲೂ ಹಾಗೆಲ್ಲ ಕಣ್ಣು ತೆರೆಯುವುದೇ ಇಲ್ಲ ನಾನು ಗಂಡಸರು ಬಂದಾಗ. ಯಾಕೆಂದ್ರೆ ಪತಿವ್ರತೆಯಾದ ಹೆಣ್ಣು ಹಾಗೆ ಯಾವುದಾದ್ರೂ ಪುರುಷನನ್ನು ದೃಷ್ಟಿಸಿ ನೋಡಿದ್ರೆ ಅವ ಸುಟ್ಟು ಹೋಗ್ತಾನೆ ಅಂತ ನನ್ನ ಪತಿಯೇ ಹೇಳಿದಂತಹ ಮಾತು. ಅವರು ಹೇಳಿದ ಮೇಲೆ ಅದು ಸುಳ್ಳಾಗುವುದಿಲ್ಲ. ಎನ್ನೋ ಕಾರಣಕ್ಕೆ ಬಂದ ಪುರುಷರನ್ನೆಲ್ಲ ಹಾಗೆ ದೃಷ್ಟಿಸಿ ನೋಡುವುದಿಲ್ಲ ನಾನು. ಹೀಗೆ ಪತಿತ್ಯಾಗದಲ್ಲಿ ಕುಳಿತುಕೊಂಡಾಗ ಅಮ್ಮ ಕಣ್ತೆರೆಬೇಕು, ಬನ್ನಿ ನೋಡಿ ಭಿಕ್ಷುಕ ಬಂದಿದ್ದಾನೆ, ಒಪ್ಪೆ ಹೊಡಿತಾರೆ ಸಖಿಯರು. ಆವಾಗ ನನ್ನ ಮನಸ್ಸಿಗೆ ಅನಿಸಿದ್ದು ಕಣ್ತೆರೆಲ ಬಿಡಲ ಅಂತ. ಆವಾಗ ಅನಿಸಿದ್ದಿಷ್ಟೇ, ಬಂದಿರುವವ ಮಹಾ ಯಾವುದು ಒಬ್ಬ ಶಕ್ತಿವಂತ, ಆದ್ದರಿಂದ ನೋಡುವುದೇ ಒಳ್ಳೆಯದು ಅಂತ ನನ್ನ 6ನೇ ಇಂದ್ರಿಯ ಸೂಚನೆ ಕೊಟ್ಟಿದ್ದಾರೆ. ಹಾಗೆಲ್ಲ ಎಲ್ಲ ಹೊತ್ತಿನಲ್ಲಿ ಹೇಳುವುದಿಲ್ಲ. ಹೇಳಿದ್ದು ಅಂತ ಆದ್ರೆ ಒಬ್ಬಳು ತಪಸ್ವಿನಿಯಂತೆ ಇರುವಂತ ನನಗೆ ಏನೋ ತಿರಬೇಕು ಅಂತ ಎನ್ನುವ ಕಾರಣಕ್ಕೆ ಕಂಡುಬಿಟ್ಟು ನೋಡಿದೆ. ಅಪ್ಪಪ್ಪ, ಅಯ್ಯಯ್ಯೋ, ಇಂತಹ ವ್ಯಕ್ತಿಯು ಒಬ್ಬ ಪ್ರಪಂಚದಲ್ಲಿ ಇದ್ದಾನೆ. ಗೊತ್ತೇ ಇರಲಿಲ್ಲ ನನಗೆ, ನೋಡಿಯೇ ಇರಲಿಲ್ಲ ನಾನು. ಸೂರ್ಯನಂತಹ ತೇಜಸ್ಸು, ಚಂದ್ರನಂತಹ ಕಾಂತಿ, ಮನ್ಮಥನಂತಹ ರೂಪ, ಕಾಲಿನಿಂದ ತಲೆಯವರೆಗೆ, ತಲೆಯಿಂದ ಕಾಲಿನವರೆಗೆ ಈ ಕಾಲಿನಷ್ಟು ಕೊರತೆ ಇಲ್ಲ ನೋಡಿ. ಎಷ್ಟು ಚಂದ, ಎಷ್ಟು ಅಂದ. ಆ ಕಣ್ಣು ನೋಡಿ, ಹುಬ್ಬು ನೋಡಿ, ಮೂಗು ನೋಡಿ, ತುಟಿ ನೋಡಿ, ಆ ವಿಶಾಲವಾದ ಎದೆ ನೋಡಿ, ನೀಳವಾದ ಬಾಹು ನೋಡಿ, ಪಾದ ಎಲ್ಲಿಂದ ಎಲ್ಲಿ ನೋಡಿದ್ರು ನೋಡ್ತಾನೆ ಇದೆ. ಅಂತೂ ಹೌದು, ಯಾರಿಗೂ ಕಾಣ್ತದೆ, ಹೊಸ್ತಾಗಿ ನೋಡುವುದೇ ಬೇಡ. ಅದು ಮೂಗಿಗಿಂತ ಉದ್ದ ಉಂಟು ಅಂತ ಅಷ್ಟು ಮುಂದೆ ಬಂದಿದೆ ಅಂತ. ಹೀಗೆ ಎಲ್ಲ ಅಂಗಾಂಗವು ನೋಡುವ ಹಾಗೆ ಇದೆ. ಮಹಾ ತೇಜೋವಂತ ಇವ ಯಾರು? ಭಿಕ್ಷಾಂದೇಹಿ ಅಂತ ಹೇಳ್ತಾ ಇದ್ದಾನೆ. ಕೈಯಲ್ಲಿ ಭಿಕ್ಷಾ ಪಾತ್ರೆ ಇದೆ. ಆದ್ರೆ ಒಬ್ಬ ಸಾಮಾನ್ಯ ಭಿಕ್ಷುಕ ಅಂತ ಭಾವಿಸಿಕೊಳ್ಳ ನಾನು? ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ಇವ ಸೃಷ್ಟಿಕರ್ತನಾದ ಬ್ರಹ್ಮನೇ. ಬ್ರಹ್ಮನಿಗೆ ಯಾಕೆ ಬಂತು ಇಂತಹ ಸ್ಥಿತಿ? ಬರ್ಲಿಕ್ಕಿಲ್ಲ. ಬ್ರಹ್ಮ ಅಲ್ಲ, ಹಾಗಿದ್ರೆ ಯಾರು? ಪಾಲನಾಕರ್ತೃವಾದ ವಿಷ್ಣು, ಅವನು ಬರ್ಲಿಕ್ಕಿಲ್ವ ಅಂತ? ಅಥವಾ ಲಯಕಾರಿಯಾಗಿರುವಂತಹ ರುದ್ರ ನೋಡಿ. ಮನ್ಮಥನೋ, ಜಯಂತನೋ, ದೇವೇಂದ್ರನೋ, ಅಂತೂ ಪ್ರಪಂಚದ ಒಬ್ಬ ಮಹಾಶಕ್ತಿ ಎನ್ನುವುದರಲ್ಲಿ ಅನುಮಾನ ಇಲ್ಲ. ನಮ್ಮ ಯೋಗ, ನಮ್ಮ ಪುಣ್ಯ, ನಮ್ಮ ಆಶ್ರಮಕ್ಕೆ ಬಂದು ಭಿಕ್ಷೆ ಕೇಳ್ತಾ ಇದ್ದಾನೆ ಪುಣ್ಯಾತ್ಮ. ಹೌದಲ್ಲ? ನಮ್ಮ ಸುಯೋಗ ಅಂತ ಭಾವಿಸಿಕೊಂಡು ಇವನು ಹೊಟ್ಟೆ ತುಂಬಿಸುವುದು ಒಳ್ಳೇದಲ್ವ? ಖಂಡಿತ ಒಳ್ಳೇದೇ. ಕೊಡದೆ ಇದ್ರೆ ಗೃಹಿಣಿಯಾಗಿಯೂ ನಾನು ಯೋಗ್ಯ ಕಾರ್ಯವನ್ನು ಮಾಡಿದಾಗುವುದಿಲ್ಲ. ಮತ್ತೆ ಏನೇನೋ ಅಪೇಕ್ಷೆಗಳು, ಆಸೆಗಳು ಮನಸ್ಸಿನಲ್ಲಿ ಹುಟ್ಟುಕೊಳ್ತಾ ಇದೆ. ಇಲ್ಲಿಯವರೆಗೆ ಗಂಡ ಇರುವಾಗ ಗಂಡನನ್ನು ತೃಪ್ತಿಪಡಿಸಿ ನಾನು ತೃಪ್ತಳಾಗ್ತಾ ಇದ್ದೆ. ಇವತ್ತು ಯಾಕೆ ಇಷ್ಟೊಂದು ಆಸೆಗಳು? ಎಂತ ಆಸೆ ಗೊತ್ತುಂಟ? ದೂರ ನಿಲ್ಲುವುದು ಸರಿಯಲ್ಲ, ಹೋಗಿ ಅವನಲ್ಲಿ ಒಂದಾಗಿ ಬಿಡಬೇಕು ಅಂತ ಆಸೆ ನನಗೆ. ಒಂದಾಗುವುದು ಅಂತ ಹೇಳಿದ್ರೆ ಕೆಟ್ಟ ಅಭಿಲಾಷೆ ಖಂಡಿತ ಅಲ್ಲ ಅದು. ಭಕ್ತ ಹೇಗೆ ದೇವರನ್ನು ಚಿಂತಿಸ್ತಾ ದೇವರಲ್ಲಿ ಒಂದಾಗಿ ಬಿಡ್ತಾನೋ ಹಾಗೆ ಇವನಲ್ಲಿ ಒಂದಾಗಿ ಬಿಡ್ಬೇಕೆನ್ನುವಂತಹ ಭಾವ. ಗೊತ್ತಿಲ್ಲ, ನೋಡೋಣ. ನನ್ನ ಅಪೇಕ್ಷೆಯನ್ನು ಈಡೇರಿಸ್ತಾನೋ ಏನು ಯಾರಿಗೂ ಗೊತ್ತು. ಹೋಗಿ ಬೇಗ ಭಿಕ್ಷೆ ತಂದು ಇವನು ಹೊಟ್ಟೆ ತುಂಬಿಸಿ ಆಮೇಲೆ ನನ್ನ ಅಪೇಕ್ಷೆಯನ್ನು ಇವನ ಮುಂದೆ ಇಡ್ತೇನೆ.
ಎತ್ತ ಹೋದನು ತಿರುಗ ಎತ್ತ ಹೋದನು ತಿರುಗ ಇತ್ತ ಕಾಣಿದನು ಇತ್ತ ಕಾಣಿದನು ಬಲ್ಲವರಾರೆನುತ್ತಲೇ ಬಲ್ಲವರಾರೆನುತ್ತಲೇ ಅತ್ತಿತ್ತ ಪರಿಗಿಸಿ ಅತ್ತಿತ್ತ ಪರಿಗಿಸಿ ಕಂಡಳ ಹೋಗುವ ಮಹಾಮಗನ ಕಂಡಳ ಹೋಗುವ ಮಹಾಮಗನ ಬರ್ತೇನೆ ಆಯ್ತಾ? ಎಂತದಿದು ಬರ್ತೇನೆ ಆಯ್ತಾ? ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೆ ಭಿಕ್ಷೆ ತಂದು ಬಟ್ಟೆ ತುಂಬಿಸಿ ನಿಮ್ಮ ಹೊಟ್ಟೆ ತುಂಬಿಸಿ ನಿಂತುಕೊಂಡಿದ್ದೇನೆ. ಬರ್ತೇನೆ ಆಯ್ತಾ? ಒಂದು ಕೃತಜ್ಞತೆ ಹೇಳುವುದಿಲ್ವಾ? ಹೊಟ್ಟೆ ತುಂಬಿತು ತೃಪ್ತಿ ಆಯ್ತು ಅನ್ನಲ್ಲ, ಅದೇ ಅಲ್ವಾ ಕೃತಜ್ಞತೆ? ಇಲ್ಲಿ ನೋಡಿ, ನಮಿಸುವೆ ಪಾದಗಳ ಮನದಲ್ಲಿ ಕ್ಷಮಿಸ ಅಪರಾಧಗಳ ನಮಿಸುವೆ ಪಾದಗಳ ನಮಿಸುವೆ ಪಾದಗಳ ಮನದಲ್ಲಿ ಕ್ಷಮಿಸ ಅಪರಾಧಗಳ ಮನದಲ್ಲಿ ಕ್ಷಮಿಸ ಅಪರಾಧಗಳ ಕವಿತನು ಬಿಡೆ ಕವಿತನು ಬಿಡೆ ಕವಿತನು ಬಿಡೆ ಕವಿತನ ಬಂದಿಗೆ ರವಿಚಂದ್ರನು ನೀನವಿರುವ ವಿನೋದವೇ ರವಿಚಂದ್ರನು ನೀನವಿರುವ ವಿನೋದವೇ ಕವಿತನು ಬಿಡೆ ಕವಿತನ ಬಂದಿಗೆ ರವಿಚಂದ್ರನು ನೀನವಿರುವ ವಿನೋದವೇ ನಮಿಸುವೆ ಪಾದಗಳ ನಮೋ ನಮಃ. ನಮೋ ನಮಃ, ನಮೋ ನಮಃ, ನಮೋ ನಿಮಗೆ ನಮಃ. ನೂರು ನಮಸ್ಕಾರ, ಸಾವಿರ ನಮಸ್ಕಾರ. ನೀವು ಕೋಟಿ ಕೋಟಿ ನಮಸ್ಕಾರ. ನೀವು ಯಾಕೆ ನಮಸ್ಕಾರ ಮಾಡುದು? ಅಲ್ಲ, ನೀವ್ ಯಾಕೆ ನಮಸ್ಕಾರ ಮಾಡುದು? ನಾನು ತಪ್ಪು ಮಾಡಿದ್ದೇನೆ, ಹಾಗಾಗಿ ನಮಸ್ಕಾರ ಮಾಡುವುದು. ಏನ್ ತಪ್ಪು? ನಾನು ಕೇಳಿದ್ದಕ್ಕಿಂತ ನಿರೀಕ್ಷೆಗಿಂತ ಹೆಚ್ಚಿಗೆ ತಂದು ಹಾಕಿದ್ದೀರಿ. ಈಗ ಕೊಟ್ಟಿದ್ದವು ನಾನು. ಹೊಟ್ಟೆ ಇನ್ನು ಒಂದು ವಾರ ಏನು ಬೇಡ. ಮತ್ತೆ ಯಾರನ್ನು ಭಿಕ್ಷೆ ಕೇಳಿದ? ಹೊಟ್ಟೆ ತುಂಬಿ ಹೋಯ್ತು. ಅದೆಲ್ಲ ಆಮೇಲೆ. ಹಾ ನಾನು ನೀವು ಆಶ್ರಮಕ್ಕೆ ಬಂದು ಭಿಕ್ಷೆ ಕೇಳಿದಾಗಲೇ ಇಷ್ಟು ಭಿಕ್ಷೆ ಕೊಡಬೇಕಿತ್ತು. ಹಾ ಹಾ. ಅಲ್ಲಿ ತಪ್ಪು ಮಾಡಿದೆ, ಹಾಗಾಗಿ ಇಲ್ಲಿ ಭಿಕ್ಷೆ ಕೊಟ್ಟು ಈಗ ಕ್ಷಮೆ ಕೇಳ್ತಾ ಇದ್ದೇನೆ. ತಪ್ಪಾಯ್ತು, ಕ್ಷಮಿಸಿ. ತಪ್ಪು ಅಲ್ಲ, ನಾನು ಕ್ಷಮಿಸುವುದು ಇಲ್ಲ, ಕ್ಷಮಿಸುವಂತ ವಿಷಯವೂ ಅಲ್ಲ. ಹಾ. ಇದೆಲ್ಲ ನಮಗೆ ಹೊಸತಲ್ಲ ಅಲ್ವಾ? ಹಾ ಹಾ. ಹಾ. ಇದು ವಿಶೇಷ ಕಂಡಿತು ನನಗೆ. ಏನು? ಎಷ್ಟೋ ಕಡೆ ನಾವು ಹೋಗ್ತೇವೆ. ಹಾ. ಒಂದು ಕಡೆ ಒಂದು ಮನೆಗೆ ಹೋಗಿದ್ದೆ. ಹಾ. ಅತ್ತೆ ಸೊಸೆ ಇಬ್ರು ಇದ್ರು. ಹ್ಮ್. ಮತ್ತೆ ಭಿಕ್ಷಾಂದೇಹಿ ಅಂತ ಹೇಳಿದೆ. ಸೊಸೆ ಬಂದ್ರು. ಹಾ. ಇವತ್ತು ಶನಿವಾರ ನಾವು ಭಿಕ್ಷೆ ಕೊಡುವುದಿಲ್ಲ, ಮುಂದೆ ಹೋಗು ಅಂತ ಹೇಳಿದ್ರು. ಓ, ಶನಿವಾರ ಕೊಡುವುದಿಲ್ಲ ಅವ್ರು. ಏನು ನನಗೆ ಗೊತ್ತಿಲ್ಲ. ಹಾ. ಸರಿ ಅಂತ ಹೇಳಿದ್ರೆ ಮುಂದೆ ಒಂದು ಎರಡು ಹೆಜ್ಜೆ ಇಟ್ಟಿದ್ದೆ ತಡ ಒಳಗಿಂದ ಅತ್ತೆ ಬಂದೇ ಬಿಟ್ಟು ಹಾ. ಭಿಕ್ಷುಕ ಇಲ್ಲಿ ಬಾರು ಅಂತ ಹೇಳಿ. ಹಾ. ಅತ್ತೆ ಕೊಡ್ತಾರೆ ಅಂತ ಭಾವಿಸಿದೆ. ಹಾ. ನಾನು ಹೋದೆ, ಹಾ. ವಿನೀತನಾಗಿ ಹೀಗೆ ಭಿಕ್ಷಾಪಾತ್ರ ಹೆಜ್ಜೆ ನಿಂತೆ. ಹಾ. ನನ್ನ ಸೊಸೆ ಏನ್ ಹೇಳಿದ್ದ? ಹಾ. ಇವತ್ತು ಶನಿವಾರ ಕೊಡುವುದಿಲ್ಲ, ಮುಂದೆ ಹೋಗು ಅಂತ ಹೇಳಿದ್ದು. ಹಾ. ಅವಳಿಗೆ ಹಾಗೆ ಹೇಳುವ ಅಧಿಕಾರವನ್ನು ಕೊಟ್ಟವರು ಯಾರು? ಸೊಸೆ ಅತ್ತೆ ಕೇಳಿದೆ. ನಾನು ಅತ್ತೆ ಇದ್ದೇನೆ, ನಾನು ಹೇಳಬೇಕು. ಹಾ. ಆಯ್ತು, ನೀವೇ ಹೇಳಿ. ಹಾ. ನಾನು ಹೇಳ್ತೇನೆ ಕೇಳು. ಅತ್ತೆ ಹೇಳಬೇಕಾದ ಮಾತು ಇದು. ಹಾ. ಇವತ್ತು ಶನಿವಾರ ನಾವು ಭಿಕ್ಷೆ ಕೊಡುವುದಿಲ್ಲ, ಮುಂದೆ ಹೋಗು. ಸೊಸೆ ಹೇಳಿದ್ದು ಒಂದೇ, ಅತ್ತೆ ಹೇಳಿದ್ದು ಒಂದೇ. ಸೊಸೆ ಹಾಗೆ ಹೇಳಿದ್ರು, ತಾನು ಹೇಳ್ಬೇಕಿತ್ತು ಅಂತ ಬೇಸರ ಆಗೋಯ್ತು. ಓ. ಅಂತೂ ಏನೂ ಸಿಗ್ಲಿಲ್ಲ, ನಾನು ಮುಂದೆ ಹೋದೆ. ಹಾ. ನೀವು ಮನೆಗಾದ್ರೂ ಹುಡುಕಿಕೊಂಡು ಬಂದು ಕೊಟ್ಟರಲ್ಲ, ಕೊಡ್ಬೇಕಾದ್ದು ಕರ್ತವ್ಯ, ಅದು ಧರ್ಮ. ಎಂತ ದೊಡ್ಡ ಗುಣ. ಹಾ. ಇಂಥವ್ರನ್ನ ನಾನು ಕಾಣ್ಲೇ ಇಲ್ಲ. ಹೌದಾ? ಮತ್ತೆ ಆ, ಒಂದು ಅಪೇಕ್ಷೆ ಇದೆ. ಬೇಡವರಲ್ಲೆಲ್ಲ ಎಂತ ಅಪೇಕ್ಷೆ. ನನ್ನ ಬೇಡುವವರಲ್ಲಿಯೇ ಅದು ಅಪೇಕ್ಷೆ. ಏ, ನಾವೇ ಮತ್ತೊಬ್ಬರು ಕೇಳಿ ಈಗ ತಿಂತೇವೆ. ನನ್ನ ಕತೆ ಏನಾಗಿದೆ ಗೊತ್ತಾ? ಸುಳ್ಳು ಕತೆ ಎಂತ ಇದೆ ಗೊತ್ತು, ನಮ್ಗೆ ಬೇಡ. ಅಲ್ಲ, ಕತೆ ಹೇಳ್ತೇನೆ. ಹಾ. ಮದುವೆ ಆಗಿದೆ, ಮಹಾಮುನಿ ಮಹೋಗ್ರ ಅವರು ನನ್ನ ಪತಿ. ಮಹೋಗ್ರ ಮುನಿಗಳ ಧರ್ಮಪತ್ನಿ. ಹೌದು. ಪತಿವ್ರತ ಶಿರೋಮಣಿ. ಹೌದು. ಪರಮ ಪತಿವ್ರತ ಕೇಳಿದೆ ನಾನು. ಹೌದಾ? ಮಹೋಗ್ರ ಮುನಿಗಳು ಸಿಕ್ಕಿದ್ರು, ಎಷ್ಟೆಲ್ಲ ಹೇಳಿದ್ರು. ನನ್ನ ಕತೆ ಹೇಳಿದ್ರ? ಪೂರ್ಣ ಕತೆ ನಿಮ್ಮದೇ. ಇಲ್ಲಿ ನೋಡಿ, ಹಾ. ನನಗೇನಾದ್ರೂ ಆಸೆ ಆದ್ರೆ ನಾನು ಅವರಲ್ಲಿ ಹೇಳ್ಕೊಳ್ಬೇಕಾ ಬೇಡ? ಹೌದು, ಆ ಪರಮ ಪತಿವ್ರತ ಅವರಲ್ಲಿ ಹೇಳ್ಕೊಳ್ಳಿಕ್ಕೆ ಅವರು ಒಂದು ದಿವಸ ಸರಿಯಾಗಿ ಆಶ್ರಮದಲ್ಲೇ ಇರುವುದಿಲ್ಲ. ಬಹಳ ಕಷ್ಟ. ಕಷ್ಟ ಅಲ್ವಾ? ಬಹಳ ಕಷ್ಟ. ಈ ಋಷಿಮುನಿಗಳ ಹೆಂಡತಿ ಆಗುವುದು, ಕಲಾವಿದರ ಹೆಂಡತಿ ಆಗುವುದು ಈ ಕಷ್ಟ ಯಾರಿಗೂ ಬೇಡ. ಬೇಡ. ಹೌದು. ಹೌದಪ್ಪ, ನಿಜವಾಗ ನನ್ಗನ್ಸಿದ್ದು ಈಗ. ಮನೆ ಕಾಯ್ಲಿಕ್ಕೆ ಹೌದೌದು, ಹೌದು. ಹಾಗಾಗಿ ಈಗ ಏನ್ ಮಾಡುದು, ಯಾರೆಲ್ಲ ಹೇಳ್ಕೊಡುದು? ನನ್ನ ಆಸೆ
ಈಡೇರಿಸಿಕೊಡೋರು ಯಾರು? ಏನಿಲ್ಲ, ನಿಮ್ಮ ಅಪ್ಪನೇ ಹೋಗ್ಬೇಕು. ಎಂತ ಅಪ್ಪನಲ್ಲಿ ಹೇಳುವಂತ ಆಸೆ ಅಲ್ಲ ಅದು. ಯಾರು ಇಲ್ವೇ? ಈಗ ನಿಮ್ಮನ್ನ ಕಂಡಾಗಲೇ ನನಗೆ ಆಡಿದ್ದು ಆಸೆ ಅದು. ಹೌದಾ? ಹಾಗಾಗಿ ಈಡೇರಿಸಿಕೊಳ್ಳಬೇಕಾದ್ದು ನಿಮ್ಮಲ್ಲಿ. ಸರಿ ಸರಿ ಸರಿ, ಕೇಳ್ತೇನೆ. ಹೌದಾ? ಕೈಲಾದ ಸಹಾಯ ಮಾಡುವ. ಹೌದಾ? ಆ ಸಣ್ಣ ಪುಟ್ಟ ಸಹಾಯ ಮಾಡ್ತೇವೆ. ಅಷ್ಟು ಮಾಡಿದ್ರೆ ಸಾಕು. ಹೌದು. ಈಗ ಮಳೆ ಬರುವುದಿಲ್ಲಿಂದ? ಮಳೆ ಬರುವುದು ಸಮುದ್ರದಿಂದ. ಯಾರು ಹೇಳಿದ್ರು? ಆಕಾಶದಿಂದ ಅಲ್ವಾ? ಆಕಾಶದಿಂದ ಅಲ್ವಾ? ಅಲ್ಲಪ್ಪ, ಹಾ? ಅದು ಮಳೆ ಆಕಾಶದ ನೀರು ಎಲ್ಲಿಂದ ಬರ್ತದೆ? ಅದು ಸಮುದ್ರದಿಂದ. ಹಾಗಾಗಿ ನಾನು ಹೇಳಿದ್ದೆ ಸರಿ. ಸರಿ ಉಂಟು, ಬುದ್ಧಿವಂತರು. ಸಮುದ್ರದ ನೀರು ಆವಿಯ ಮೂಲಕ ಆಕಾಶವನ್ನು ಸೇರಿ ಆಮೇಲೆ ಅಲ್ಲಿ ಮೋಡಕ್ಕೆ ತಂಪು ತಗಲಿ ಆಮೇಲೆ ಮಳೆಯ ರೂಪದಲ್ಲಿ ಕೆಳಗೆ ಬೀಳುತ್ತದೆ. ಸಾಗರವನ್ನೇ ಸೇರ್ತದೆ. ಬಿಂದು ಬಿಂದುವಾಗಿ ಬೀಳುತ್ತದೆ. ಅದೇ ಒಂದು ಚಕ್ರ. ಹೌದು. ಆ ಬಿಂದು ಬಿಂದು ಎಲ್ಲ ಸೇರಿ ಹೋಗಿ ಸಿಂಧುವನ್ನು ಸೇರಿಕೊಳ್ಳುತ್ತದೆ ಅಲ್ವಾ? ಹೌದೌದು. ಆದ್ರೆ ಸಿಂಧುವನ್ನು ಸೇರಿದ ಮೇಲೆ ಆ ಬಿಂದು ಯಾವುದು ಅಂತ ನೋಡಿದ್ರೆ ಹುಡುಕಿದ್ರೆ ಸಿಗ್ತದ? ಅದು ಸಾಧ್ಯವೇ? ಯಾರಿಂದೂ ಸಾಧ್ಯ. ಯಾಕಾಗುದಿಲ್ಲ? ಯಾವ ಹೊಳೆಯ ನೀರೇ ಹೋಗಿ ಸೇರಲಿ, ಹಾ, ಸೇರುವ ತನಕ ಆ ಹೊಳೆ ಬೇರೆ ಈ ಹೊಳೆ ಬೇರೆ, ಹೆಸರು ಬೇರೆ. ಬೇರೆ ಬೇರೆ ಸೇರಿದ ಮೇಲೆ ಗುರುತಿಸಿ ನೋಡೋಣ. ಆಗ್ತದ? ಆಗುದಿಲ್ಲ. ಅದು. ಯಾಕಾಗುದಿಲ್ಲ? ಹೀಗಿರುವಾಗ ಬಿಂದುವನ್ನು ಗುರುತಿಸುವುದಕ್ಕಾಗ್ತದೆ? ಯಾಕಾಗುದಿಲ್ಲ? ಎಲ್ಲ ಒಂದಾಗಿ ಹೋಗ್ತದೆ. ಅದು ಐಕ್ಯವಾಗಿ ಹೋಗ್ತದೆ ಹೌದು. ಅಲ್ವಾ? ಇಷ್ಟೆಲ್ಲ ಹೇಳಿದ್ ಯಾಕೆ ಗೊತ್ತಾ? ಸುಳ್ಳಲ್ಲ, ಯಾಕೆ? ನನಗೂ ಐಕ್ಯವಾಗುವ ಬಯಕೆ. ನಿಮಗೆ ಹೊಳೆ ಆರೋ ಬಯಕೆ? ಯಾರು ಒಳ್ಳೆ ಹಾಗಲ್ಲ. ಐಕ್ಯವಾಗುವುದು ಅಂತ ಹೇಳಿದ್ರೆ ಒಂದಾಗುವ ಬಯಕೆ, ಹಾ, ಕೂಡುವ ಬಯಕೆ, ಸರಿ. ಸೇರುವ ಬಯಕೆ. ತಪ್ಪೇನೂ ಇಲ್ಲ. ತಪ್ಪಿಲ್ಲಲ್ಲ? ಹಾ. ಹಾಗಿದ್ರೆ ಬೇರೆ ಯಾರನ್ನು ಸೇರುವ ಬಯಕೆ ಅಲ್ಲ, ಹಾ. ನಿಮ್ಮನ್ನೇ ಸೇರ್ಬೇಕು ಅಂತ ಆಸೆ ಇದೆ. ಹಿಂದುಗದನಿಗೆ ಶಿವನು ಕಂಡು ಬರಿದೆ ನೀನು. ಹಿಂದುಗದನಿಗೆ ಶಿವನು ಬಂದು ಬರಿದೆ ತನದೆ ನೀನು. ಬಂದು ಬರಿದೆ ತನದೆ ನೀನು. ಕುಂದು ಕೊರತೆಯನ್ನು ಕುಲಗೆ ತಂದು ಕೊಡುವೆಯ. ಕುಂದು ಕೊರತೆಯನ್ನು ಕುಲಗೆ ತಂದು ಕೊಡುವೆಯ. ಅಪಚಾರ ಅಪಚಾರ, ಅಪರಾಧ ಅಪರಾಧ. ಯಾಕೆ ಅಪರಾಧ? ಮಹಾಪ್ರಭುಗಳ ಧರ್ಮಪತ್ನಿ ಹೌದು. ಪತಿವ್ರತ ಶಿರೋಮಣಿ, ಅವಳ ಬಾಯಲ್ಲಿ ಬರುವ ಮಾತು ಇದು. ಏನು ತಪ್ಪು? ಇಂದು ವದನೆ ಅಂತ ಸಂಬೋಧಿಸಿದ್ದು ಬಣ್ಣಿಸುವುದಕ್ಕಾಗಿ ಅಲ್ಲಿವೇ ಅಲ್ಲ. ಹಾ, ಇಂದು ಒಂದು ಚಂದ್ರ. ಹೌದು. ಆ ಚಂದ್ರನಿಗೆ ಒಂದು ಗುಣ ಉಂಟು. ಏನು? ಶುಕ್ಲ ಪಕ್ಷದಲ್ಲಿ ಒಂದೊಂದೇ 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 ಕಳೆಯನ್ನು ಸೇರಿಸಿಕೊಂಡು ಪೂರ್ಣಿಮೆ ದಿವಸ ಪೂರ್ಣ ಕಳೆಯಿಂದ ನಭೋಮಂಡಲದಲ್ಲಿ ಪರಿಶೋಧಿಸ್ತಾನೆ. ಪೂರ್ಣಚಂದ್ರನ ಆಗ್ತಾನೆ. ಶುಕ್ಲ ಪಕ್ಷ ಕಳೆದ ಮೇಲೆ ಒಂದೊಂದೇ ಒಂದೊಂದೇ ಕಳೆಯನ್ನು ಕಳೆದುಕೊಳ್ತಾ ಅಮಾವಾಸ್ಯೆ ದಿವಸ ಇಲ್ಲವಾಗಿ ಹೋಗ್ತಾರೆ. ಹೌದು. ವೃದ್ಧಿ ಮತ್ತು ಕ್ಷಯ ಅಂತ ಹೆಸರು. ಹೌದು. ಮಹಾಪ್ರಭುಗಳ ಧರ್ಮಪತ್ನಿಯಾಗಿ ಇಲ್ಲಿಯವರೆಗೆ ಪ್ರವರ್ತಮಾನವಾಗಿ ವಿಜೃಂಭಿಸುತ್ತಾ ಇದ್ದವಳಿ ಮನೆಯ ಬಾಗಿಲಿಗೆ ಬಂದಂತ ಬೇಡುವ ಭಿಕ್ಷುಕರನ್ನ ಕಂಡು ಒಂದಾಗ್ತೇನೆ, ಐಕ್ಯನಾಗ್ತೇನೆ, ಬಿಂದು ಸಿಂಧು ಹೇಳಿದ ಹಾಗೆ ಹೌದು. ಪ್ರಪಂಚದ ಜನ ಹಾಗೆ ತಿಳ್ಕೊಳ್ತಾರೆ. ಏನ್ ಹೇಳ್ಕೊಳ್ತಾರೆ? ತಪ್ಪೇ ತಿಳ್ಕೊಳ್ತಾರೆ. ಏನಂತ? ಇದಕ್ಕೆ ಹೇಳುವುದು, ಹಾ, ಹೆಣ್ಣು ಅಂದ್ರೆ ಹೊಸ್ತಲಿಟ್ಟ ದೀಪದಂತೆ ಮನೆಯ ಒಳಕ್ಕೂ ಹೊರಕ್ಕೂ ಬೆಳಕನ್ನು ಕೊಡಬೇಕು. ಕೊಡ್ಬೇಕು. ಸೇರಿದ ಕುಲಕ್ಕೂ ಹುಟ್ಟಿದ ಕುಲಕ್ಕೂ ಕೀರ್ತಿ ತರಬೇಕು. ತರ್ಬೇಕು. ಈಗ ಹಾ. ಎರಡೂ ಕುಲಕ್ಕೆ ಅಪಮಾನ ಅಪಚಾರ ನೀನು ಮಾಡ್ತೀಯ ಅಂತ ಅರ್ಥವಾಯ್ತು. ಹಾಗಾಗಿ ನಾನು ಬಿಡು. ಮಹೋಗ್ರ ಮುನಿಗಳು ಬಂದ್ರೆ ಅವರಿಗೆ ಈ ವಿಷಯ ಗೊತ್ತಾದ್ರೆ ಬಿಡ್ತಾರ? ಹೊಡೆದಾರು, ಹೊಡೆದಾರು, ಹೊಡೆದಾರು. ಈಗ ತಪ್ಪೇನಿಲ್ಲ. ಹಾ. ನಾನು ನಿಮ್ಮನ್ನು ಸೇರಿದ್ರೆ ಹಾ. ಏನ್ ಅಪರಾಧ ಇದೆ? ಯಾರ್ಯಾರು ಏನೇನೋ ಹೇಳ್ಕೊಳ್ತಾರೆ ಅಂತ ಹಾ. ಅವರ ಮಾತಿಗೆಲ್ಲ ಕಿವಿ ಕೊಡಬಾರ್ದು. ನಮಗೆ ಏನು ಬೇಕೋ ಅದನ್ನು ಯೋಗ್ಯವಾದದ್ದನ್ನು ನಾವು ಪಡ್ಕೊಳ್ಬೇಕು ಪ್ರಯತ್ನದಿಂದ ಅಷ್ಟೇ. ನೀವು ಮನೆಯಲ್ಲಿದ್ದವ್ರಿಗೆ ನಿಮ್ಗೆ ಪ್ರಚಾರವೇ ಗೊತ್ತಾಗುದಿಲ್ಲ. ಇಲ್ಲಿ ನೋಡಿ. ನಾವು ತಿರುಗಾಟಕ್ಕೆ ಹೋದವ್ರಿಗೆ ಕಷ್ಟ. ಸುಮ್ನಿರಿ. ಹಾ. ಕಿವಿ ಮುಚ್ಕೊಳ್ಳಿ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಯಾಕೆ ಹೇಳಿದೆ ಗೊತ್ತುಂಟಾ? ಯಾಕೆ? ಈಗ ಹೆಂಡತಿಗೆ ಗಂಡನೇ ದೇವರು, ಹೌದು. ಗಂಡನಲ್ಲಿ ದೇವರನ್ನು ಕಾಣಬೇಕು. ಹೌದು. ಈಗ ನಾನು ಗಂಡನನ್ನು ನಿಮ್ಮಲ್ಲೇ ಕಾಣ್ತೇನೆ, ದೇವರನ್ನು ನಿಮ್ಮಲ್ಲೇ ಕಾಣ್ತೇನೆ ಅಂತಾದ್ಮೇಲೆ ನಾನು ನಿಮ್ಮನ್ನು ಸೇರಿದ್ರೆ ಏನ್ ತಪ್ಪೀಗ? ಪ್ರಪಂಚ ತೆತ್ತೇ ಹೋಗ್ತದೆ. ಏನು? ಸಾಧ್ಯವೇ ಇಲ್ಲ. ಗಂಡು ಕಂಡವರಲ್ಲಿ ನಾನು ಗಂಡನನ್ನು ಕಾಣ್ತೇನೆ ಅಂತ ಹೋದ್ರೆ ಗಂಡ ಕಂಡವರಲ್ಲಿ ಅಲ್ಲ, ಒಂದು ಸತ್ಯದ ಮಾತೇ ಅಲ್ಲ. ಬೇಡುವುದಕ್ಕೆ ಬರುವ ಭಿಕ್ಷುಕರೆಲ್ಲ ಇಷ್ಟೇ ಚಂದ ಇದ್ರೆ ಹಾ. ಯಾವ ಹೆಂಡತಿ ಆದ್ರೂ ಅವನಲ್ಲೇ ಗಂಡನ ಕಾಣುದು ಅಲ್ಲ, ಯಾರು ಮತ್ತೆ ಬೇಡುವುದಕ್ಕೆ ಹೋಗುವುದೂ ಇಲ್ಲ. ಗಂಡ ಗಂಡ ನಮ್ಮನೆಯವರು ಹೌದು. ಬಂದ್ರೆ ಬರ್ಲಿ. ಹಾ. ಈಗ ಅವರಿಗಾಗಿ ಭಯ ಪಡುವುದು ಬೇಡ. ಹಾ. ನನ್ನನ್ನು ಸೇರಿಸಿಕೊಳ್ಳಿ, ಒಂದಾಗಿಸಿಕೊಳ್ಳಿ. ನೋಡಿ, ಈಗ ಅರ್ಥ ಆಯ್ತು. ಹಾ. ಸರ್ವಾರ್ಪಣ ಭಾವ. ಹೌದು, ಐಕ್ಯ. ಹೌದು. ಆದ್ರೆ ಒಂದು ಏನು?
ನಾನೊಂದು ವ್ರತದಲ್ಲಿದ್ದೆ. ವ್ರತವ? ದೊಡ್ಡ ಸಮಸ್ಯೆ ಆಗಿದೆ. ಭಿಕ್ಷೆ ಬೇಡಲೇ ವ್ರತ? ಅಲ್ಲಪ್ಪ, ಹಾ. ಇದು ಮಾಸದಲ್ಲಿ ಹಾ. 3 ದಿವಸ ಪರಿಪಾಲಿಸುವ ವ್ರತ. ಮಾಸದಲ್ಲಿ 3 ದಿವಸ, ಹೌದು, ಅಂದ್ರೆ ತಿಂಗಳಿಗೆ 3 ದಿವಸ. 3 ದಿವಸ. ಅಂತದೆಲ್ಲ ಗಂಡಸರಿಗೆ ಅಂತದೆಲ್ಲ ವ್ರತ ಇರ್ತದೆ. ಅಯ್ಯೋ, ಗಂಡಸರಿಗೆ ಇತ್ತೀಚೆಗೆ ಹೊಸ ಎಂತೆಂತ ವ್ರತಗಳೆಲ್ಲ ಪ್ರಾರಂಭ ಆಗಿದೆ ಗೊತ್ತಾ? ಹೌದಾ? ಹಾ, ನಾವು ಮಾಡಿದ್ದೇ ವ್ರತ. ಹ್ಮ್. ವ್ರತ ಅಲ್ಲ, ವ್ರತ. ವ್ರತ. ಯಾಕೆ? ಹ್ಮ್. ನಮ್ಮ ಉದ್ದೇಶ ಹ್ಮ್. ಆ 3 ದಿವಸ ಕಳೆದ ಮೇಲೆ ದಿವಸ ಹೆಚ್ಚಿಗೆ ಸಿಗ್ಲಿ ಅಂತ. ಓಹೋ. ಹಾಗಾಗಿ 3 ದಿವಸ ಉಪವಾಸ, ಹ್ಮ್. ಜೊತೆಯಲ್ಲಿ ಸ್ತ್ರೀಯರ ಸಂಪರ್ಕದಿಂದ ದೂರ ಇರುವುದು. ಬರೇ ಉಪವಾಸ ಅಲ್ಲ, ಹಾ, ಉಳಿದಂತೆ ಸ್ತ್ರೀಯರು ಆಗ್ತದೆ ಉಳಿದ ಸ್ತ್ರೀಯರು ಅಂದ್ರೆ ಮನೆಯಲ್ಲಿ. ಮನೆಯಲ್ಲಿ. ಹೌದು, ಹ್ಮ್. ಸಂಪರ್ಕದಿಂದ ದೂರ ಇರುವುದು. ಹ್ಮ್. ಅವಳು ಗಾಳಿಯೂ ಸೋಂಕ್ಲಿಕ್ಕಿಲ್ಲ ಓದಿ. ಅಂದ್ರೆ ಅಷ್ಟು ದೂರ ಇರ್ಬೇಕು. ಹೌದು, ಹ್ಮ್, ಹ್ಮ್. ಹೌದು. ಹಾಗಾಗಿ ಅದೇ ಪ್ರಯೋಜನ. ಅಲ್ಲ, 3 ದಿವಸದ ಮೇಲೆ 3 ದಿವಸ ವಿಚಾರ ಮಾಡ್ಬೋದು. ಅಲ್ಲ, ವಿಚಾರ ಮಾಡಿ ಈಗ ಹೇಳ್ಬೇಕು. ಅಲ್ಲಿ ಈಗ 3 ದಿವಸದ ಮೇಲೆ ವಿಚಾರ ಈಗ ಹೇಳಿದೆ. ನೀವು ನೋಡಿ, ಹಾ. ನೀವು ಸೇರಿಸಿಕೊಳ್ತೀರಿ ಅಂತ ಆದ್ರೆ ಹಾ. 3 ಅಲ್ಲ 100 ದಿವಸ ಬೇಕಾದ್ರೂ ಕಾಯ್ತೇನೆ ನಾನು. ಹಾ, ಇದುವೇ ಹಾ. ಇಷ್ಟೇ ತಾಳ್ಮೆ ಬೇಕು. ಹಾ, ತಾಳುವುದೇ. ತಾಳ್ಮೆ ಇದ್ದಾಗ ಆವಾಗ ಫಲ ಕಾರ್ಯಾಗ್ತದೆ. ಹ್ಮ್. ಅಷ್ಟು ತಾಳ್ಮೆಯಿಂದ ಕಾಯ್ತೀಯ ಅಂತ ಆದ್ರೆ ಸರಿ, ಬಾ ಬಾ. ಏನು?